Hey everyone, welcome back to my YouTube channel ESF Engineering with IT. ಇವತ್ತು ನಾವು ನೋಡೋದು ಬಂದುಬಿಟ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಫಾರ್ ಓಪ್ಸ್ ವಿತ್ C++. ಸಬ್ಜೆಕ್ಟ್ ಕೂಡ ನೋಡಿದ್ರೆ BCS 306B ಆಯಿತಾ. ಸೊ ವಿಡಿಯೋಗೆ ಹೋಗೋಣ ಮುಂಚೆ ನಾನು ಒಂದೇ ಹೇಳ್ತೀನಿ, ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಟ್ರೈ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಹಿಂಗೆ ಸಪೋರ್ಟ್ ಮಾಡ್ತಾನೆ ಇದೆ ಆಯಿತಾ ನೀವೆಲ್ಲರೂ, ಓಕೆನಾ. ಮತ್ತು ಲಾಸ್ಟ್ ಎಕ್ಸಾಮ್ ಬಗ್ಗೆ ಮಾತಾಡ್ಕೊಂಡ್ರೆ ಡೇಟಾ ಸ್ಟ್ರಕ್ಚರ್ ಅಪ್ಲಿಕೇಶನ್ಸ್ 100 ಮಾರ್ಕ್ಸ್ ಕಂಪ್ಲೀಟಾಗಿ ನಮ್ಮ ವೀಡಿಯೋಸಿಂದನೇ ಬಂದಿತ್ತು. ಸೊ ನಾನು ಮೈನ್ಲಿ ಹೇಳೋದು ಅಂದರೆ ಈ ಸಬ್ಜೆಕ್ಟ್ ಏನಿದೆಯಲ್ಲ C++ಗೆ ನಿಮಗೆ ಎಲ್ಲರೂ ಮೀನ್ಸ್ ಜಾಸ್ತಿ ಜನ ಫೇಲ್ ಆಗ್ತಾರೆ. ಮೀನ್ಸ್ ಲಾಸ್ಟ್ ಎಕ್ಸಾಮ್ ಇದೆ ಅಲ್ವಾ, ನಿಮಗೆ ಆಫ್ ಕಾನ್ಸಂಟ್ರೇಷನ್ ಏನಾಗುತ್ತೆ ಅಂದರೆ ಕಂಪ್ಲೀಟಾಗಿ ಬಿದ್ದೋಗುತ್ತೆ. ಸೊ ಅದರಿಂದ ಹೇಳ್ತಿದ್ದೀನಿ, ನಿಮಗೆ ಜಾಸ್ತಿ ದಿವಸ ಇರೋದ್ರಿಂದ ಸೊ 1 2 3 4 5 6 ಡೇಸ್ ಇದೆ ಅಂದ್ಕೊಳ್ಳಿ ಇವಾಗ ಕೂಡ ನಿಮಗೆ. ಸೊ ಆರಾಮಾಗಿ ಓದ್ಕೋಬೋದು, ಒಂದೊಂದು ಮಾಡೆಲ್ ಒಂದೊಂದು ದಿವಸ ಮುಗ್ಸೋಕೆ ಕೂಡ ಟ್ರೈ ಮಾಡಿ. ಮತ್ತು ಇನ್ನೊಂದು ಬ್ಯಾಕ್ಲಾಗ್ ಎಕ್ಸಾಮ್ ಇದೆಯಲ್ಲ, ಅವರು ಪ್ಲೀಸ್ ಸ್ಟಾರ್ಟ್ ಮಾಡಿ. ಫಿಸಿಕ್ಸ್ ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಜಾಸ್ತಿ ಜನ ಇದೆ ಅಂತ ಗೊತ್ತಾಯಿತು ನನಗೆ, ಅವೆಲ್ಲ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡಿ. ಫಿಸಿಕ್ಸ್ ನಂದು ಏನು ಪ್ರೀವಿಯಸ್ ವೀಡಿಯೋಸ್ ಇದೆಯಲ್ಲ, ಆ ಪ್ರೀವಿಯಸ್ ವೀಡಿಯೋಸು ನಾನು ಕಂಪ್ಲೀಟಾಗಿ ವಾಚ್ ಮಾಡೋಕ್ಕೆ ಟ್ರೈ ಮಾಡಿ, ಅದರಿಂದನೇ ಕ್ವಶನ್ಸ್ ಬರ್ತವೆ. ಸೊ ಅದಾಗಿತ್ತು. ಇಂಡಿಯನ್ ಕಾನ್ಸ್ಟಿಟ್ಯೂಷನು ಅಷ್ಟೇ, ನಾನು ಏನು ಒಂದು ಶೀಟ್ ಕೊಟ್ಟಿದ್ದೆ ನಿಮಗೆ ಟೆಲಿಗ್ರಾಮಲ್ಲಿ, ಆ ಒಂದು ಶೀಟು ಪಿನ್ ಮಾಡಿರ್ತೀನಿ, ಆ ಪಿನ್ ಮಾಡಿ ನೋಡಿ, ಆ ಒಂದು ಶೀಟ್ನ ಓದೋಕ್ಕೆ ಟ್ರೈ ಮಾಡಿ. ಅದು ಮೋರ್ ದೆನ್ ಎನಫ್, ನೀವು ಆರಾಮಾಗಿ ಪಾಸ್ ಆಗ್ಬೋದು. ಮತ್ತು ಮೋಸ್ಟ್ ಇಂಪಾರ್ಟೆಂಟ್, ಈ ಬ್ಯಾಕ್ಲಾಗ್ ಮಾಡ್ಕೋಬೇಡಿ ಎಕ್ಸಾಮ್ನ ಆಯಿತಾ. ಇದು ಈಸಿನೇ ಇದೆ, ಬಟ್ ಸ್ವಲ್ಪ ಕ್ವಶನ್ ಜಾಸ್ತಿ ಕೊಟ್ಟಿದ್ದೀನಿ, ಯಾಕಂದರೆ ನಿಮಗೆ ಇನ್ನೂ 5 ಡೇಸ್ ಟೈಮ್ ಇದೆ ಅದರಿಂದ. ಮತ್ತು ಬ್ಯಾಕ್ಲಾಗ್ ಎಕ್ಸಾಮ್ ಎಲ್ಲ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡ್ಕೊಳ್ಳಿ ಆಯಿತಾ. ನೆಕ್ಸ್ಟು ಯಾರನ್ನು ಇದನ್ನು ಥರ್ಡ್ ಇಯರಲ್ಲಿ ನೋಡ್ತಿರೋರು ಪ್ಲೀಸ್ ಬೇಗ ಕ್ಲಿಯರ್ ಮಾಡ್ಕೊಳ್ಳಿ ಈ ಸಬ್ಜೆಕ್ಟ್ಸ್ನ ಆಯಿತಾ. ಓಕೆ ಅಂತ ಹೇಳ್ತಾ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡೋಣ. ಇವತ್ತು ಅಟ್ಲೀಸ್ಟ್ ಒಂದು ಮಾಡೆಲ್ ಮುಗ್ಸೋಕ್ಕೆ ಟ್ರೈ ಮಾಡಿ, ಒಂದು ಮಾಡಿಲ್ ಅಷ್ಟೇ, ಯಾಕಂದರೆ ಸ್ವಲ್ಪ ಜಾಸ್ತಿ ಕ್ವಶನ್ಸ್ ಕೊಟ್ಟಿದ್ದೀನಲ್ವ, ಇನ್ನೂ 5 ಡೇಸ್ ಇದೆ ನಮಗೆ. ಸೊ ವೀಡಿಯೋನ 2.0 ವೀಡಿಯೋನ ನಿಮಗೆ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆನೇ ನೀವು ಇದನ್ನ ಮುಗಿಸಿದ್ರೆ ನಂಗೆ ಜಾಸ್ತಿ ಖುಷಿಯಾಗುತ್ತೆ. 2.0 ವೀಡಿಯೋ ಯಾವತ್ತು ಅಪ್ಲೋಡ್ ಮಾಡ್ತೀನಿ ಅಂದರೆ ನಾನು 15ಗೆ ಅಪ್ಲೋಡ್ ಮಾಡಿಬಿಡ್ತೀನಿ ನಿಮಗೆಲ್ಲರಿಗೂ. ಮೀನ್ಸ್ ಅಪ್ಲೋಡ್ ಮಾಡಿ ಇಕ್ಕಿರ್ತೀನಿ ನಿಮಗೆ ಇವತ್ತೇ ಅಪ್ಲೋಡ್ ಮಾಡಿ ಇಕ್ಕಿರ್ತೀನಿ, ಬಟ್ ಅವತ್ತು ರಿಲೀಸ್ ಆಗುತ್ತೆ. ನಿಮಗೆ ಅವತ್ತು ಆರಾಮಾಗಿ ಓದ್ಕೋಬೋದು. ಮೀನ್ಸ್ ಸ್ವಲ್ಪ ಕ್ವಶನ್ಸ್ ಮಾತ್ರ ಇದರಿಂದ ಡಿಕೋಡ್ ಮಾಡಿ ಸ್ವಲ್ಪ ಕ್ವಶನ್ಸ್ ಮಾತ್ರ ಕೊಡ್ತೀನಿ, ಫಾರ್ ಓನ್ಲಿ ದ ಪಾಸಿಂಗ್ ಪ್ಯಾಕೇಜ್. ಮೀನ್ಸ್ 70 ಮಾರ್ಕ್ಸ್ ತೊಗೊಬೇಕು ಅಂದ್ಕೊಂಡಿರ್ತಾರೆ ನೋಡು ಅವ್ರಿಗೆ ಈ ವಿಡಿಯೋ ಬಂದುಬಿಟ್ಟು ಮೀನ್ಸ್ ಔಟ್ ಆಫ್ 1 ವಾಂಟ್ಸ್ ಟು ಸ್ಕೋರ್ ಫಾರ್ ದೆಮ್ ದಿಸ್ ವಿಡಿಯೋ, ಓಕೆ. ಮತ್ತು ಪ್ರತಿಯೊಂದು ದಿವಸನೂ ಒಂದೊಂದು ಮಾಡೆಲ್ ಓದ್ಕೊಂಡ್ರು ಕೂಡ ಆರಾಮಾಗಿ ಕಂಪ್ಲೀಟ್ ಆಗುತ್ತೆ. ಮತ್ತು ಬ್ಯಾಕ್ಲಾಗ್ ಎಕ್ಸಾಮು ಅಷ್ಟೇ, ಒಂದೊಂದು ದಿವಸ ಒಂದೊಂದು ಚಾಪ್ಟರ್ ಓದ್ಕೊಂಡು ಹೋಗೋಕೆ ಟ್ರೈ ಮಾಡಿ, ಯಾಕಂದರೆ ಬ್ಯಾಕ್ಲಾಗ್ ಎಕ್ಸಾಮ್ ಅಷ್ಟೊಂದೇನು ಟಫ್ ಇರಲ್ಲ, ಯಾಕಂದರೆ ರೆಗ್ಯುಲರ್ ಪೇಪರ್ ಇರೋದ್ರಿಂದ, ಓಕೆನಾ. ಇದಾಗಿತ್ತು ಇಷ್ಟು. ಇವಾಗ ವೀಡಿಯೋಗೇನೋ ಮುಂಚೆ ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡೋಕ್ಕೆ ಟ್ರೈ ಮಾಡಿ, ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಯಾರನ್ನ ಫೇಲ್ ಆಗ್ತಿದ್ರೆ. ಜಸ್ಟ್ ಮೇಡ್ ಫಾರ್ ಯು, ಎಲ್ಲರೂ ಪಾಸ್ ಆಗಬೇಕು ಅಂತ, ಓಕೆ. ಮಾಡೆಲ್ 1 ಹೋಗೋಣ. Let's change the color. No, it's enough. Define the object-oriented programming list and explain the 4 main principles of object-oriented. ಇದು ಅಷ್ಟೇ, ನೀವೆಲ್ಲ ಇಂಟರ್ನಲ್ಸ್ ಓದಿರ್ತೀರ ಅನ್ಕೊಂಡು, ಇದು ಮೈನ್ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ಮೀನ್ಸ್ ಒಂದು ಪಾರ್ಟಲ್ಲ 3 ಕ್ವಶನ್ಸ್ ಎಲ್ಲದರಲ್ಲಿ ಕೊಟ್ಟಿದ್ದೀನಿ, ಯಾಕಂದರೆ ನಾವು ಕೊಡೋದು ಬಂದುಬಿಟ್ಟು ಪಾರ್ಟ್ ಎ ಮಾತ್ರ ಕೊಡ್ತೀವಿ, ನಾವು ಪಾರ್ಟ್ ಬಿ ಎಲ್ಲ ಸೇರಿಬಿಟ್ಟು ಕೊಡೋಲ್ಲ. ಯಾಕಂದರೆ ಎಲ್ಲ ಸೇರಿ ಕೊಟ್ಟರೆ ನಮ್ಗೆ ಏನಾಗುತ್ತೆ, 3 ಕ್ವಶನ್ಸ್ ಆಗುತ್ತೆ. ಕಂಪೇರ್ ಟು ಅದರ್ ಚಾನಲ್ಸ್, ನಮ್ಮ ಚಾನಲ್ ಜಾಸ್ತಿ ಅಕ್ಯುರೇಟಾಗಿ ಕ್ವಶನ್ಸ್ ಕೊಡುತ್ತೆ, ಅದರಿಂದ ನೀವು ಫಾಲೋ ಮಾಡ್ತೀರಿ. ಇವಾಗ ನೋಡ್ತಿದ್ದೀರಾ ವೀಡಿಯೋ. ಸೊ ಆಯಿತಾ, ಇದು ಮೈನ್ ಇಂಪಾರ್ಟೆಂಟ್. ಇದು ಫಸ್ಟ್ ಕ್ವಶನ್ ಇಂಪಾರ್ಟೆಂಟ್ ಆಗಿರುತ್ತೆ. ವಾಟ್ ಯು ಮೀನ್ ಬೈ ದ ಕನ್ಸ್ಟ್ರಕ್ಟರ್, ಇದು ಅಷ್ಟೇ ಮೈನ್ ಇಂಪಾರ್ಟೆಂಟ್. ಮತ್ತು ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜಸ್, ರೈಟ್ ದ ಜನರಲ್ ಫಾರ್ಮ್ ಆಫ್ C++ ಪ್ರೋಗ್ರಾಮಿಂಗ್. ಇದೆಲ್ಲ ನೀವು ಲ್ಯಾಬ್ ಎಕ್ಸಾಮ್ಸ್ಗೆ ಓದಿದ್ದೀರ ಅನ್ಕೊತೀನಿ. ಇನ್ ದಿಸ್ 3 ಕ್ವಶನ್ ವಿಲ್ ಅಪಿಯರ್ 1 ಕ್ವಶನ್ ಫಾರ್ ಯುವರ್ ಎಕ್ಸಾಮ್ ಆಯಿತಾ. 1 ಕ್ವಶನ್ ಅಪಿಯರ್ ಆಗುತ್ತೆ. ಸೊ ಈ ಮಾಡೆಲ್ ನೀವು 20ಗೆ 20 ಆರಾಮಾಗಿ ಸ್ಕೋರ್ ಮಾಡ್ಬೋದು. ಮೀನ್ಸ್ ಆಲ್ಸೋ ಮಾಡೆಲ್ 5 ಅಷ್ಟೇ 20ಗೆ 20 ಆರಾಮಾಗಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು, ಯಾಕಂದರೆ ಅದು ಬಿಟ್ಟರೆ ನ್ಯಾನಿಲ್ಲ. ಆಲ್ಸೋ ಮಾಡೆಲ್ 4 ಅನಿಸುತ್ತೆ, ಮಾಡೆಲ್ 4 ಪ್ರೋಗ್ರಾಮ್ ಜಾಸ್ತಿ ಇದ್ದಾವೆ, ಮಾಡೆಲ್ 3 ಈಸಿ ಇದೆ. ಸೊ ಓಕೆನಾ. ಇನ್ ದಿಸ್ 3 ಕ್ವಶನ್ 1 ಕ್ವಶನ್ ಮಾತ್ರ ಎಕ್ಸಾಮ್ ಬಂದೇ ಬರುತ್ತೆ. ಸೊ ಇಟ್ಸ್ ಮೋರ್ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನೆಲ್ಲ ಕಂಪ್ಲೀಟಾಗಿ ಓದ್ಕೊಳ್ಳೋಕೆ ಟ್ರೈ ಮಾಡಿ, ಪ್ರೋಗ್ರಾಮ್ ಎಲ್ಲ ಈಸಿ ಇರುತ್ತೆ ನಿಮಗೆ, ಓಕೆನಾ. ಮತ್ತು ಡೆಮಾನ್ಸ್ಟ್ರೇಟ್ ವಿತ್ ಎಕ್ಸಾಂಪಲ್ ಹೌ ದ ಫಾಲೋಯಿಂಗ್ ಯೂಸ್ಫುಲ್ C++ ಫ್ರೆಂಡ್ ಫಂಕ್ಷನ್, ಫ್ರೆಂಡ್ ಕ್ಲಾಸ್, ಇನ್ಲೈನ್ ಫಂಕ್ಷನ್. ಇದು ಅಷ್ಟೇ ಮೈನ್ ಇಂಪಾರ್ಟೆಂಟ್. ಸ್ಕೋಪ್, ರೆಸೊಲ್ಯೂಷನ್, ಆಪ್ರೇಟರ್, ಫ್ರೆಂಡ್ ಫಂಕ್ಷನ್ ಇದೆ ಕೊಟ್ಟಿದ್ದೀನಿ ಮೇಲೆ, ಮತ್ತು ರಿಟರ್ನಿಂಗ್ ಆಬ್ಜೆಕ್ಟ್ಸ್, ಇದು ಅಷ್ಟೇ ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನೇನು ಕ್ವಶನ್ಸ್ ಕೊಟ್ಟಿದ್ದೀನಲ್ಲ ಇದು ಓದೋಕ್ಕೆ ಟ್ರೈ ಮಾಡಿ, ಯಾಕಂದರೆ 100 ಔಟ್ ಆಫ್ 100 ತೊಗೋಬೋದು ಈಸಿಯಾಗಿ ಈ ಎಕ್ಸಾಮ್ಸಲ್ಲಿ. ಬಟ್ ಜಾಸ್ತಿ ಜನ ಇದರಲ್ಲೇ ಫೇಲ್ ಆಗ್ತಾರೆ, ವೈ ಬಿಕಾಸ್ ಆಫ್ ಲಾಸ್ಟ್ ಎಕ್ಸಾಮ್ ಯಾರು ಓದೋಕ್ಕೆ ಹೋಗೋಲ್ಲ. ಸೊ ಅದರಿಂದ ಆಯಿತಾ. ಇನ್ ದಿಸ್ 3 ಕ್ವಶನ್ 1 ಕ್ವಶನ್ ಮಾತ್ರ ಎಕ್ಸಾಮ್ ಬಂದೇ ಬರುತ್ತೆ. ಆ 1 ಕ್ವಶನ್ ನೀವು ಓದ್ಕೋಬೇಕಾಗಿರುತ್ತೆ. 3 ಕ್ವಶನ್ ಓದ್ಕೊಳ್ಳೋಕೆ ಟ್ರೈ ಮಾಡಿ. ಮೈನ್ ಇಂಪಾರ್ಟೆಂಟ್ ಇದು ಮತ್ತು VIP ಈ ಕ್ವಶನ್ಸು, ಇವೆರಡು ಕ್ವಶನ್ಸ್ ಏನಿದೆಯಲ್ಲ ಮೈನ್ ಇಂಪಾರ್ಟೆಂಟ್ ಆಗುತ್ತೆ. ಥರ್ಡ್ ಅಂತೂ ಇನ್ಹೆರಿಟನ್ಸ್ ಅಂದರೆ ಏನು, ಪ್ರತಿಯೊಂದು ಓದ್ ಟ್ರೈ ಮಾಡಿ, ಅದೇನು ದೊಡ್ಡ ಕಷ್ಟ ಏನಿಲ್ಲ. ಬಟ್ ಆಲ್ಸೋ ಇಫ್ ನೀವು ಇಂಟ್ರೆಸ್ಟೆಡ್ ಇನ್ ದ ಮೆಂಬರ್ಶಿಪ್, ನಾನು ಅವ್ರಿಗೆ ಆನ್ಸರ್ಸ್ ಅಪ್ಲೋಡ್ ಮಾಡ್ತೀನಿ ಮೆಂಬರ್ಶಿಪ್ ಸ್ಟೂಡೆಂಟ್ಸ್ಗೆ, ಅವರು ಜಾಯಿನ್ ಆಗ್ಬೋದು ನಿಮ್ಗೆ ಆನ್ಸರ್ಸ್ ಏನೋ ಸಿಗ್ತಾ ಇಲ್ಲ ಅಂದರೆ, ಓಕೆನಾ. ನೆಕ್ಸ್ಟು ಈ 3 ಕ್ವಶನ್ 1 ಕ್ವಶನ್ ಬಂದುಬಿಡುತ್ತೆ. ಸೊ 10 ಮಾರ್ಕ್ಸ್
10 ಮಾರ್ಕ್ಸ್. ಈ ಮಾಡಲ್ 20 ಮಾರ್ಕ್ಸ್ ಆಗೋಯ್ತಲ್ಲ ಈ ಮಾಡ್ಯೂಲಲ್ಲಿ. ಸೊ ನೆಕ್ಸ್ಟ್ ಮಾಡ್ಯೂಲ್ಗೆ ಹೋಗೋಣ. ನೆಕ್ಸ್ಟ್ ಮಾಡ್ಯೂಲ್ 2ಗೆ ಓಕೆ. ಮಾಡ್ಯೂಲ್ 2 ಹೋಗೋಣ ಮುಂಚೆ ನಾನು ಒಂದು ಸ್ವಲ್ಪ ಹೇಳ್ತೀನಿ ಅಬೌಟ್ ಮೈ ಮೆಂಬರ್ಶಿಪ್. ಆಯಿತಾ, ಮೆಂಬರ್ಶಿಪ್ ಯಾರನ್ನ ಇಂಟ್ರೆಸ್ಟೆಡ್ ಇದ್ದರೆ ಮೆಂಬರ್ಶಿಪ್ ತೊಗೋಬೋದು. ವೈ ಬಿಕಾಸ್ ನಾನು ಮೆಂಬರ್ಶಿಪ್ಪಲ್ಲಿ ನಿಮಗೆ ಹೆಲ್ಪ್ ಆಗೋ ಥರ ನಾನು ಮಾಡ್ತೀನಿ, ಬಟ್ ಎಲ್ಲರಿಗೂ ಫ್ರೀಯಾಗೆ ಮಾಡಿದ್ದೀನಿ. ಬಟ್ ವೈ ಬಿಕಾಸ್ ಐ ಆಮ್ ಮೀನ್ಸ್ ಮೆಂಬರ್ಶಿಪ್ ತೊಗೊಳ್ಳಿ ಅಂತಿದ್ದೀನಿ. ಹೇಳ್ತಿದ್ದೀನಿ ಅಂದರೆ ಮೀನ್ಸ್ ವಿ ಆರ್ ಬಿಲ್ಡಿಂಗ್ ಆನ್ ಹ್ಯಾಪ್. ಆಯಿತಾ, ನಿಮಗೆ ನೆಕ್ಸ್ಟ್ ಟೈಮ್ ಬರೋದ್ರೆ ನೀವೆಲ್ಲರಿಗೂ ನಿಮ್ಗೆ ಈ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ ಇದೆಯಲ್ಲ ನಿಮಗೆಲ್ಲರಿಗೂ ಇರಿಟೇಟ್ ಆಗ್ತಿದೆ. ಸೊ ಐ ಬಿಲ್ಡ್ ಎ ಪ್ಲ್ಯಾಟ್ಫಾರ್ಮ್ ಮೀನ್ಸ್ ಲೈಕ್ ಹ್ಯಾಪು ಇಲ್ಲ ವೆಬ್ಸೈಟ್ ಬಿಲ್ಡ್ ಮಾಡ್ತೀನಿ. ನೀವು ಅದರಲ್ಲಿ ಪ್ರತಿಯೊಂದು ನೋಡ್ಕೋಬೋದು. ಸೊ ಅದರಿಗೆಲ್ಲ ನಮಗೆ ಹೆಲ್ಪ್ ಮಾಡ್ದಂಗೆ ಆಗುತ್ತೆ. ಸೊ ಅದಕ್ಕೆ ಮೆಂಬರ್ಶಿಪ್ ಆರ್ ಇಫ್ ಯು ಡು ಸೂಪರ್ ಚಾಟ್ ಮಾಡೋದ್ರೂ ಇಷ್ಟ ಆಗುತ್ತೆ ಆದರೆ ಮಾಡ್ಬೋದು ನೀವು. ಆಯಿತಾ, ಸೊ ಮೆಂಬರ್ಶಿಪ್ಗೆ ನಾನು ಮೈನಾಗಿ ಆನ್ಸರ್ಸ್ ಪ್ರೊವೈಡ್ ಮಾಡ್ತೀನಿ. ಮೀನ್ಸ್ ಇದು ನಾನು ಬರ್ದಿರೋ ಆನ್ಸರ್ಸು 2.2 ಇರುತ್ತಲ್ಲ ಅದರ ಆನ್ಸರ್ಸ್ ನಾನು ಪ್ರೊವೈಡ್ ಮಾಡ್ತೀನಿ ಪ್ರತಿಯೊಂದು ಕೂಡ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮೆಂಬರ್ಶಿಪ್ ತೊಗೋಬೋದು ಅಂತ ಹೇಳ್ತಾ ಮಾಡ್ಯೂಲ್ 2 ಸ್ಟಾರ್ಟ್ ಮಾಡೋಣ. ಮಾಡ್ಯೂಲ್ 2 ಹೋಗೋಣ ಮುಂಚೆ ಕಲರ್ ಚೇಂಜ್ ಮಾಡೋಣ. ಎಲ್ಲೋ ಗ್ರೇಟ್ಫುಲ್. ಎಕ್ಸ್ಪ್ಲೇನ್ ದ ಯೂಸ್ ಆಫ್ ಎ ಅರೇ ಆಬ್ಜೆಕ್ಟ್ಸ್ ಇನ್ C++ ಪ್ರೋಗ್ರಾಮ್ ಇದ್ದಾನೆ. ಎಕ್ಸಾಂಪಲ್, ಡಿಫೈನ್ ದ ಕ್ಲಾಸ್ ಆಬ್ಜೆಕ್ಟು ಮತ್ತು ಡೆವಲಪ್ ಇನ್ C++ ಪ್ರೋಗ್ರಾಮ್ ಲಾರ್ಜೆಸ್ಟ್ ಆನ್ 3 ನಂಬರ್ಸ್, ಇಂಪಾರ್ಟೆಂಟ್ ಅರೇಸ್, ಆಬ್ಜೆಕ್ಟ್ಸ್, ಪಾಯಿಂಟರ್. ಇದು ಅಷ್ಟೇ. ಇನ್ ದಿಸ್ 3 ಕ್ವಶನ್ ಒಂದು ಕ್ವಶನ್ ಮಾತ್ರ ಬಂದು ಅಪಿಯರ್ ಆಗೇ ಇರುತ್ತೆ. ಒಂದೇ ಕ್ವಶನ್ ಇದರಲ್ಲಿ ಬರುತ್ತೆ, ಬಟ್ ಆ ಒಂದು ಕ್ವಶನ್ ನಾನು 2.0 ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇದು ಮೋರ್ ಇಂಪಾರ್ಟೆಂಟ್ ಆಗುತ್ತೆ. ಇನ್ ದಿಸ್ 3 ಕ್ವಶನ್ ಒಂದು ಕ್ವಶನ್ ಅಪಿಯರ್ ಆಗೇ ಆಗುತ್ತೆ ಎಕ್ಸಾಮ್ಗೆ. ಮತ್ತು ಪಾಯಿಂಟರ್ ಡೆರಿವೇಟಿವ್ ಟೈಪ್ಸು ಮತ್ತು ಪಾಯಿಂಟರ್ ಟು ದ ಕ್ಲಾಸ್ ಮೆಂಬರ್ಸ್, ಇದು ಮೋರ್ ಇಂಪಾರ್ಟೆಂಟು. ಇದು ಸ್ವಲ್ಪ ಜಾಸ್ತಿ ಕ್ವಶನ್ಸ್ ಕೊಟ್ಟಿದ್ದೀನಿ, ಬಟ್ ಆಲ್ಸೋ ನೀವು ಮ್ಯಾನೇಜ್ ಮಾಡ್ಬೋದು ಆದರೂ ಕೂಡ. ಇಷ್ಟೇ ಕ್ವಶನ್ಸ್ ಇದೆಯಲ್ವಾ, ನೀವು ಎಕ್ಸಾಮ್ ಮೋರ್ ಫೋಕಸ್ ಮಾಡಿ. ಆಯಿತಾ, ಎಕ್ಸ್ಪ್ಲೈನ್ ದ ಡಿಫ್ರೆಂಟ್ ಅರೇಸ್ ಟೈಪ್ಸ್ ಆಫ್ C++ ಸೂಟಬಲ್ ಕೋಡ್ ಐತೆ. ಇದು ಅಷ್ಟೇ. ಎಕ್ಸ್ಪ್ಲೈನ್ ದ ಕಾಪಿ ಕನ್ಸ್ಟ್ರಕ್ಟರ್ ಮತ್ತು ಇದು ದ ಫಂಕ್ಷನ್ಸ್ ಆಫ್ ಓವರ್ಲೋಡಿಂಗ್. ಇದೆಲ್ಲ ಮೀನ್ಸ್ ಇವೆಲ್ಲ ಟಾಪಿಕ್ಸ್ ಇರ್ತಾವಲ್ಲ ಅರ್ಥ ಮಾಡ್ಕೋಬೇಕು, ನೀವು ಅರ್ಥ ಮಾಡ್ಕೊಬಿಡಬೇಕು. ಪ್ರೋಗ್ರಾಮ್ ಏನಿರುತ್ತೆ ಪ್ರೋಗ್ರಾಮ್ನ ಅರ್ಥ ಮಾಡೋಕ್ಕೆ ಟ್ರೈ ಮಾಡಿ. ಬಟ್ 50% ಸ್ಟೂಡೆಂಟ್ ಹಂಗೋಣ 50% ಬಯಾಟ್ ಮಾಡ್ತಾರೆ, ಮಗಪ್ ಮಾಡ್ತಾರೆ. ಇನ್ನು 50% ಸ್ಟೂಡೆಂಟ್ ಅರ್ಥ ಮಾಡ್ಕೊತಾರೆ. ಬಟ್ ಏನಾದರೆ ಏನು ರಿಸಲ್ಟ್ಸ್ ಬೇಕಾಗಿರೋದು ನಮಗೆ ಪಾಸ್ ಮತ್ತು 7+ CGP ಅಲ್ವಾ. ಸೊ ಅದ್ರ ಮೇಲೆ ಫೋಕಸ್ ಮಾಡ್ತಾ ಈ 4 ಕ್ವಶನ್ಸ್ ಏನು ಕೊಟ್ಟಿದೆ 1 2 3 4 ಇನ್ ದಿಸ್ 4 ಕ್ವಶನ್ಸ್ ಒಂದು ಕ್ವಶನ್ ಮಾತ್ರ ಎಕ್ಸಾಮ್ ಅಪಿಯರ್ ಖಂಡಿತ ಆಗುತ್ತೆ. ಸೊ ಇನ್ ದಿಸ್ ಮಾಡಲ್ 20ಗೆ 20 ಈಸಿಯಾಗಿ ಸ್ಕೋರ್ ಮಾಡ್ಬೋದು ನೀವು ಎಕ್ಸಾಮಲ್ಲಿ. ಓಕೆನಾ, ಟೆನ್ಷನ್ನೇ ಪಡೋಂಗಿಲ್ಲ. ಓಕೆ, ಮಾಡಲ್ 3ಗೆ ಹೋಗೋಣ. ಮಾಡಲ್ 3ಅಲ್ಲಿ ಏನಿಲ್ಲ, ಜಸ್ಟ್ ಲೆಟ್ಸ್ ಚೇಂಜ್ ದ ಕಲರ್. ಮಾಡಲ್ 3 ಅಲ್ಲ, ಮಾಡಲ್ 3 ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ ಫಸ್ಟ್ ಆಫ್ ಆಲ್. ಯಾಕಂದರೆ ಇದೇ ನಿಮಗೆ ಥಿಯರಿ ಕ್ವಶನ್ ಸ್ವಲ್ಪ ಪ್ರೊವೈಡ್ ಮಾಡೋದು. ಮಿಕ್ಕಿದ್ದು ಕಂಪೇರ್ ಮಾಡಿದ್ರೆ ವಾಟ್ ಇಸ್ ಮೀನ್ ಬೈ ಆಪರೇಟರ್ ಓವರ್ಲೋಡಿಂಗ್ ಅಂದರೆ ಏನು, ಮತ್ತು ಎಲಿಸ್ಟೇಟ್ ಓವರ್ಲೋಡಿಂಗ್, ನ್ಯೂ ಅಂಡ್ ಡಿಲೀಟ್ ಅಂಡ್ ಆಪರೇಟರ್ಸ್. ಇದು ಅಷ್ಟೇ. ನಿಮ್ಮ ಇಂಟರ್ನಲ್ಸ್ಗೆ ಓದಿರ್ತೀರ ನೀವು ನನ್ನ ಪ್ರಕಾರ ಇದು. ಯಾಕಂದರೆ ಇಂಟರ್ನಲ್ಸ್ ಇದು ಬಿಟ್ಟರೆ ಕ್ವಶನ್ ಕೊಡೋಕ್ಕೆ ಚಾನ್ಸೇ ಇಲ್ಲ ಅವ್ರಿಗೆ. ಮತ್ತು ಎಕ್ಸ್ಪ್ಲೇನ್ ದ ಓವರ್ಲೋಡಿಂಗ್ ಅಂಡ್ ಅರೇ ಅಂಡ್ ಆಪರೇಟರ್ಸ್, ಎಕ್ಸಾಂಪಲ್ ಆಫ್ ಪ್ರೋಗ್ರಾಮ್. ಎಕ್ಸ್ಪ್ಲೇನ್ ದ ಆಪರೇಟರ್ ಓವರ್ಲೋಡಿಂಗ್ ಯೂಸಿಂಗ್ ದ ಫ್ರೆಂಡ್ ಫಂಕ್ಷನ್. ಅಷ್ಟೇ. ಇದು ಅಷ್ಟೇ ಮೈನ್ ಇಂಪಾರ್ಟೆಂಟ್. ಇನ್ ದಿಸ್ 3 ಕ್ವಶನ್ ಒಂದು ಕ್ವಶನ್ ಮಾತ್ರ ನಿಮ್ಮ ಎಕ್ಸಾಮ್ಗೆ ಬಂದೇ ಬರುತ್ತೆ. ಸೊ ಖಂಡಿತ ಈ ಕ್ವಶನ್ ಯಾವುದೋ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ಆಯಿತಾ, ಮತ್ತು ಇನ್ನೊಂದು ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಕೊಡ್ತಾರೆ, ಬಟ್ ಆನ್ಸರ್ ಇದೇ ಇರುತ್ತೆ, ಬಟ್ ಕ್ವಶನ್ಸ್ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ. ಮೀನ್ಸ್ ಹೆಂಗಂದರೆ ವೇ ಆಫ್ ಆಸ್ಕಿಂಗ್ ಏನಿರುತ್ತೆ ಅದು ಚೇಂಜ್ ಮಾಡಿ ಕೇಳ್ತಾರೆ ಅಷ್ಟೇ, ಬಟ್ ಆನ್ಸರ್ ಒಂದೇ ಇರುತ್ತೆ. ನೀವೇನು ಹೊತ್ಕೊಂಡು ಹೋಗ್ತೀರಾ ಆನ್ಸರ್ಸ್ ನೀಟಾಗಿ ಅದು ಕ್ವಶನ್ನು ಬೇರೆ ಥರ ಕೇಳಿದ್ರು ಕೂಡ ಅದಕ್ಕೆ ಆನ್ಸರ್ ಬರೀರಿ. ಯಾಕಂದರೆ ನಿಮಗೆ ಲಾಸ್ಟ್ ಎಕ್ಸಾಮ್ ಆಗಿರೋದ್ರಿಂದ ಸ್ವಲ್ಪ ಇಂಪ್ಲಿಮೆಂಟೇಷನ್ ಕ್ವಶನ್ ಕೊಡ್ತಾರೆ, ಮತ್ತು ಸಬ್ಜೆಕ್ಟ್ ಇರೋದೇ ಅದೇ ಥರ. ವೈ ಬಿಕಾಸ್ ನಿಮಗೆ ಮಾಡಲ್ ಪೇಪರ್ ಕ್ವಶನ್ ಬಂದುಬಿಟ್ಟು ಆ ಕ್ವಶನ್ಸ್ ಇದರಲ್ಲಿ ಅದು ಬರೋದೇ ಇಲ್ಲ ಫಸ್ಟ್ ಆಫ್ ಆಲ್ ನಿಮಗೆ ಕೋಡಿಂಗ್ ಸಬ್ಜೆಕ್ಟ್ಸ್ಗೆ. ಸೊ ಅದರಿಂದ ಮೈನ್ ಇಂಪಾರ್ಟೆಂಟಾಗಿ ಅಪ್ಲಿಕೇಶನ್ ಬೇಸ್ಡ್ ಬರುತ್ತೆ, ಎಲ್ಲರೂ ಅರ್ಥ ಮಾಡ್ಕೊಂಡು ಓದ್ಕೋಬೇಕು ಅಂತ ಹೇಳ್ತಿದ್ದೀನಿ. ಮತ್ತು ವಾಟ್ ಈಸ್ ಇನ್ಹೆರಿಟೆನ್ಸ್ ಅಂದರೆ ಏನು, ಇಲ್ಲಿಷ್ಟೇ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಹೆರಿಟೆನ್ಸು, ಸಿಂಟ್ಯಾಕ್ಸ್ ಡಿಫ್ರೆಂಟ್ ಡಿವೈಡ್ ಕ್ಲಾಸಸ್ ಅಷ್ಟೇ. ಇದೇನು ಜಸ್ಟ್ ಈಸಿ ಅಲ್ವಾ. ಡಿಸ್ಕಸ್ ದ ರೋಲ್ ಆಫ್ ಆಕ್ಸೆಸ್ ಸ್ಪೆಸಿಫೈ ಇನ್ಹೆರಿಟೆನ್ಸ್ ಎಕ್ಸಾಂಪಲ್, ಮತ್ತು ಇಲ್ಲಿಸ್ಟೇಟ್ ಯೂಸ್ ಆಫ್ ಎ ಕನ್ಸ್ಟ್ರಕ್ಟರ್, ಡಿಸ್ಟ್ರಕ್ಟರ್ ಆ್ಯಂಡ್ ಇನ್ಹೆರಿಟೆನ್ಸ್ C++. ಇದಷ್ಟೇ. ಇನ್ ದಿಸ್ 3 ಕ್ವಶನ್ ಏನಾಗುತ್ತೆ ಒಂದು ಕ್ವಶನ್ ಎಕ್ಸಾಮ್ಗೆ ಅಪಿಯರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ವೈ ಬಿಕಾಸ್ ಇದೇ ಅಲ್ವಾ ನಿಮಗೆ ಬ್ಯಾಕ್ ಬೋನ್ ಆಫ್ ದಿಸ್ ಮಾಡ್ಯೂಲ್ ಅಂತ ಹೇಳ್ತೀನಿ. ಆಯಿತಾ, ಸೊ 7 2s 14 ಮಾರ್ಕ್ಸ್. ಆಯಿತಾ, ಮಾಡಲ್ 3ಅಲ್ಲಿ 7 ಸೀರೀಸ್ ಕೊಡ್ಬೋದು ಅದಕ್ಕೆ, ಬಟ್ ಯಾವತ್ತೂ ಕೊಟ್ಟಿಲ್ಲ, ಬಟ್ ಇಟ್ಸ್ ಓಕೆ. ಇದು ಬಂದುಬಿಟ್ಟು ಮೇಲಿರೋದು ಒಂದು ಪಾರ್ಟ್ ಆದರೆ ಇದೊಂದು ಪಾರ್ಟ್ ಆಗಿರುತ್ತೆ. ನಿಮಗೆ 10 ಸೀರೀಸ್ ಎಕ್ಸಾಮ್ಗೆ ಮೀನ್ಸ್ 50 ಟೈಮ್ಸ್ ಕೊಟ್ಟಿದ್ದಾರೆ, ಮೀನ್ಸ್ 50% ಅಂದ್ಕೊಳ್ಳಿ. ಬಟ್ ಇದು ಪಾರ್ಟ್ ಸಿನ 7 ಸೀರೀಸು 50 ಟೈಮ್ಸ್ 50% ಕೊಟ್ಟಿದ್ದಾರೆ. ಬಟ್ ಎಕ್ಸಾಮಲ್ಲಿ ನಮ್ಗೆ ಹೇಳೋಕ್ಕಾಗಲ್ಲ, ಕಂಪ್ಲೀಟಾಗಿ 10 ಸೀರೀಸ್ ಕೊಡ್ಬೋದು, ಇಲ್ಲಾಂದ್ರೆ 7 ಸೀರೀಸ್ ಕೊಟ್ಟರೆ ಈ ಕ್ವಶನ್ಸ್ ಅಪಿಯರ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲಾಂದರೆ ಅದೇ ಕ್ವಶನ್ಸ್ ಏನಿದೆಯಲ್ಲ ಪಾರ್ಟ್ ಎ ಬಿ ಏನು ಕೊಟ್ಟಿದ್ದೀನಲ್ಲ ಮೀನ್ಸ್ 1 ಮತ್ತು 2 ಅದೇ ಕ್ವಶನ್ಸ್ ಅಪಿಯರ್ ಆಗಿಬಿಡುತ್ತೆ. ಇವಾಗ ಅಕಸ್ಮಾತ್ 7 ಸೀರೀಸ್ ಕೊಟ್ಟರೆ ನಿಮಗೆ ಈ ಪಾರ್ಟ್ C ಪಾರ್ಟ್ ನಿಮಗೆ ಬೇಕಾಗುತ್ತೆ. ಓಕೆನಾ,
ರೈಟ್ ದ ಶಾರ್ಟ್ ನೋಟ್ಸ್ ಆಫ್ ಎ ಗ್ರೇಟಿಂಗ್ ಆಕ್ಸಿಸ್ ಮತ್ತು ಶೇಟ್ ನೋಟ್ ಆಫ್ ಎ ಡಿಸ್ಟ್ರಕ್ಟರ್ ಆ್ಯಂಡ್ ವಿತ್ ಎಕ್ಸಾಂಪಲ್ ಮತ್ತು ವರ್ಚುವಲ್ ಬೇಸ್ ಕ್ಲಾಸ್ ಇದಷ್ಟು. ಇನ್ನು ಇಸ್ 3 ಕ್ವಶನ್, ಒಂದು ಕ್ವಶನ್ ಮಾತ್ರ ಖಂಡಿತ ಬಂದೇ ಬರುತ್ತೆ ಎಕ್ಸಾಮ್ಗೆ. ಅಕಸ್ಮಾತ್ ನಿಮಗೆ ಸಿ ಪಾರ್ಟ್ ಬಂದರೆ ಸೊ ಈ ಮಾಡಲ್ ನೀವು 20ಗೆ ಆರಾಮಾಗಿ 20 ಮಾರ್ಕ್ಸ್ ಆರಾಮಾಗಿ ಸ್ಕೋರ್ ಮಾಡ್ಬೋದು ಆಯಿತಾ. ಸೊ ಅದಾಗಿತ್ತಿದ್ವೆಲ್ಲ. ಇನ್ನು ಮಾಡಲ್ 4 ಹೋಗಿ ನಮ್ಮ ಮುಂಚೆ ನಾನು ಒಂದೇ ಹೇಳ್ತೀನಿ, ಪ್ರತಿಯೊಂದು ಓದೋಕ್ಕೆ ಟ್ರೈ ಮಾಡಿ, ನಿಮಗೆ ಓನಾಗಿ ಅರ್ಥ ಮಾಡ್ಕೊಳ್ಳಿ, ಮತ್ತು ಯಾವುದು ಕೂಡ ಬಯಾಟ್ ಮಾಡೋಕ್ಕೆ ಟ್ರೈ ಮಾಡಿಬಿಡಿ ಆಯಿತಾ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ. ವಾಟ್ ಈಸ್ ಎ ವರ್ಚುವಲ್ ಫಂಕ್ಷನ್ಸ್ ಅಂದರೆ ಏನು? ಫಸ್ಟ್ ಆಫ್ ಆಲ್ ಹಂಗಂದರೆ ಡಿಸ್ಕ್ರೈಬ್ ದ ರೂಲ್ಸ್ ಆಫ್ ಎ ಡಿಕ್ಲೇರಿಂಗ್ ದ ವರ್ಚುವಲ್ ಫಂಕ್ಷನ್. ಸ್ವಲ್ಪ ಮೀನ್ಸ್ ಈ ವಿಡಿಯೋಸ್ ನೋಡಬೇಕಾಗುತ್ತೆ ನಿಮಗೆ. ವರ್ಚುವಲ್ ಅಂದರೆ ಏನು, ವರ್ಚುವಲ್ ಫಂಕ್ಷನ್ಸ್ ಅಂದರೆ ಏನು, ಅವಾಗ ಪ್ರತಿಯೊಂದು ಗೊತ್ತಾಗುತ್ತೆ. ಮೀನ್ಸ್ ಇಲ್ಯೂಷನ್ ಲೈಕ್ ಪ್ರತಿಯೊಂದು ನೀವೇನು ಅಂತ ಅರ್ಥ ಮಾಡ್ಕೊತಿರಲ್ಲ ಅದನ್ನೆಲ್ಲ ಓನ್ ವರ್ಡ್ಸಲ್ಲಿ ಬರಿಬೋದು. ಯಾಕಂದರೆ ಇದು ನಿಮಗೆ ಮೋಸ್ಟ್ ಆಫ್ ದ ಟೈಮ್ಸ್ ಆನ್ಸರ್ಸ್ ಕೂಡ ಸಿಗೋಲ್ಲ ಈ ಥರ ಸಬ್ಜೆಕ್ಟ್ಗಳಿಗೆ. ಸೊ ಅದಕ್ಕೆ ನೀವು ಓನಾಗಿ ಅರ್ಥ ಮಾಡ್ಕೋಬೇಕಾಗಿರ್ಬೇಕು ಆಯಿತಾ. ಮತ್ತು ವರ್ಚುವಲ್ ಫಂಕ್ಷನ್ಸ್ ಹೆರಿಕಲ್ ಸೂಟಬಲ್ ಎಕ್ಸಾಂಪಲ್ ಪ್ರೋಗ್ರಾಮ್ ಡಿಸೈನ್ ಸಿ ಪ್ಲಸ್ ಪ್ಲಸ್ ಪ್ರೋಗ್ರಾಮ್ ಡೆಮಾನ್ಸ್ಟ್ರೇಟ್ ಪ್ಯೂರ್ ವರ್ಚುವಲ್ ಫಂಕ್ಷನ್ಸ್ ಬೇಸ್ಡ್ ಆನ್ ಡಿವೈಡ್ ಕ್ಲಾಸಸ್ ಆಲ್ಸೋ ಎಕ್ಸ್ಪ್ಲೇನ್ ದ ಕೋಡ್ ಏನು ಮಾಡ್ತೀರಿ ನೀವು ಈ ಲ್ಯಾಬ್ ಎಕ್ಸಾಮ್ಗೆ ಓದಿಟ್ಬಿಡ್ತೀರಾ ಪ್ರತಿಯೊಂದು ಕೋಡ್ ಕೂಡ 10 ಪ್ರೋಗ್ರಾಮ್ಸಲ್ಲೇ ಪ್ರತಿಯೊಂದು ಕೇಳ್ಕೊ ಬರ್ತಾ ಇರ್ತಾರೆ ಓಕೆನಾ. ಸೊ ಒಂದು ಕ್ವಶನ್ ಎಕ್ಸಾಮ್ಗೆ ಅಪೇರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದರಲ್ಲಿ ಸಿ ಪಾರ್ಟ್ ಇಲ್ಲ ನಾನು ಕೊಟ್ಟಿಲ್ಲ, ಮೀನ್ಸ್ ಸಿ ಪಾರ್ಟ್ ಇಲ್ಲ ಅಂದರೆ ನಿಮಗೆ ಅಡ್ವಾಂಟೇಜ್ ಆಗಿರುತ್ತೆ. ವೈ ಬಿಕಾಸ್ 20ಗೆ 20 ಸ್ಕೋರ್ ಮಾಡೋ ಆಪರ್ಚುನಿಟೀಸ್ ಜಾಸ್ತಿ ಇರುತ್ತೆ. ಪ್ಲಸ್ ಇನ್ನೊಂದು ಇದರಲ್ಲಿ ಸ್ಟೂಡೆಂಟ್ ಸಮಥಿಂಗ್ ಏನೋ ಒಂದು ಪ್ರೋಗ್ರಾಮ್ ಇದೆ, ಅದೊಂದು ಪ್ರೋಗ್ರಾಮ್ ಮೈನ್ ಇಂಪಾರ್ಟೆಂಟು. ನಾನು ಇನ್ಸ್ಟಾದಲ್ಲಿ ಇವತ್ತೇ DM ಮಾಡ್ತೀನಿ, ಮೀನ್ಸ್ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಾನು ಹೇಳ್ತೀನಿ ಅದೇನು ಅಂತ ಓಕೆನಾ, ಫಾರ್ ಟು ಗೆಟ್ ಔಟ್ ಆಫ್ 14 ದಿಸ್ ಮಾಡ್ಯೂಲ್ ಓಕೆ. ಮತ್ತು ವಾಟ್ ಇಸ್ polymorphism explain the early blinding, late blinding, polymorphism with an example programming ಏನು ಇಂಪಾರ್ಟೆಂಟ್ ಈಸಿ ಇದೆ. ಮತ್ತು ವಾಟ್ ಇಸ್ ದ polymorphism ಸಿ ಪ್ಲಸ್ ಟೈಪ್ಸ್ ಆಫ್ ದಿಸ್ polymorphism ಆಯಿತಾ. polymorphism ಮತ್ತು ಎಕ್ಸ್ಪ್ಲೈನ್ ದ ಅರ್ಲಿ ಬ್ಲೈಂಡಿಂಗ್, ಲೇಟ್ ಬ್ಲೈಂಡಿಂಗ್, ಪ್ಯೂರ್ ವರ್ಚುವಲ್ ಫಂಕ್ಷನ್ಸ್. ಈ ಮಾಡಲ್ ವರ್ಚುವಲ್ ಅಂದರೆ ಏನು ಅರ್ಥ ಮಾಡ್ಕೊಂಡ್ರೆ ಈ ಮಾಡಲ್ನ ಫುಲ್ ಕ್ರ್ಯಾಕ್ ಮಾಡ್ಬೋದು. ಸೊ 10 ಮಾರ್ಕ್ಸ್ ಫಾರ್ ಒಂದು ಕ್ವಶನ್. ಇನ್ ದಿಸ್ 3 ಕ್ವಶನ್ ಒಂದು ಕ್ವಶನ್ ಕೇಳ್ಬೋದು, ಚಾನ್ಸ್ ಜಾಸ್ತಿ ಇದೆ. ಸೊ ಈ ಮಾಡಲ್ 20 ತೊಗೋಬೋದು. ಮತ್ತು ಪ್ರೋಗ್ರಾಮ್ಸ್ ನನಗೆ 3 ಪ್ರೋಗ್ರಾಮ್ಸ್ ಏನೋ ಇದೆ, ಆ 3 ಪ್ರೋಗ್ರಾಮ್ಸ್ನ ಓದ್ಕೊಂಬಿಟ್ರೆ ನೀವು ಮೀನ್ಸ್ ಆ 3 ಪ್ರೋಗ್ರಾಮ್ಸ್ ನನಗೆ ಸ್ಟಡಿಯೇ ಮಾಡಿ. ಯಾಕಂದರೆ ನೀವು ಲ್ಯಾಬ್ ಎಕ್ಸಾಮ್ಗೆ ಓದಿರ್ತೀರಲ್ಲ ಅದೇ ಪ್ರೋಗ್ರಾಮ್ಸೇ ಇದ್ದಾವೆ. ಸೊ ಅದರಿಂದ ನಾನು ಬರೀಬೇಕಾಯಿತು, ಬರ್ತಿಲ್ಲ, ಇಟ್ಸ್ ಓಕೆ. ಅದೇ ನಂಗೆ ಮೆಸೇಜ್ ಮಾಡಿ ನಾನು ಹೇಳ್ತೀನಿ, ನಿಮಗೆ ಪರ್ಸ್ನಲ್ಲಾಗಿ ಹೇಳ್ಬಿಡ್ತೀನಿ ಓಕೆನಾ. ಅವ್ರ ಸ್ಟೋರಿಯಲ್ಲೆಲ್ಲ ಒಂದು ಹತ್ರ ಹಾಕಿರ್ತೀನಿ, ಅವ್ರ ಇನ್ಸ್ಟಾ, ವಾಟ್ಸಪ್, ಅವ್ರ ಟೆಲಿಗ್ರಾಮ್, ಅದನ್ನ ಓದೋಕ್ಕೆ ಟ್ರೈ ಮಾಡಿ. ಔಟ್ ಆಫ್ ಔಟ್ ಸ್ಕೋರ್ ಮಾಡೋಕ್ಕೆ ಜಾಸ್ತಿ ಚಾನ್ಸಸ್ ಇದೆ ಈ ಸಬ್ಜೆಕ್ಟಲ್ಲಿ. ಬಟ್ ಆಲ್ಸೋ ಫೇಲ್ ಆಗೋಕ್ಕೂ ಜಾಸ್ತಿ ಚಾನ್ಸಸ್ ಇದೆ. ವೈ ಬಿಕಾಸ್ ಈ ವಿಡಿಯೋನ ನಾನು ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ, ಬಟ್ ನೀವು ಯಾವತ್ತು ನೋಡ್ತೀರ ನನಗಂತೂ ಗೊತ್ತಿಲ್ಲ. ಸೊ ಓಕೆ, ಪರವಾಗಿಲ್ಲ. ಮಾಡಲ್ 5 ನೋಡೋಣ. ವಾಟ್ ಇಸ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಅಂದರೆ ಏನು? ರೈಟ್ ಎ ಸಿ ಪ್ಲಸ್ ಪ್ಲಸ್ ಪ್ರೋಗ್ರಾಮಿಂಗ್ ಥ್ರೂ ಎ ಡಿವಿಷನ್ by zero exception, catch and catch block. ಇದು main important. What do you mean by handle exception? Derive the classes of explain the example. At the C++ program demonstrate usage of try, catch, throw, handle exception. ಈ 3 ಕ್ವಶನ್ಸ್ ಬಿಟ್ಟರೆ ಇನ್ಯಾವುದನ್ನು ಕೇಳೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಈ ಮಾಡಲ್ ಇದೇ ಯೂನಿಟಲ್ಲೇ ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ 10 ಮಾರ್ಕ್ಸ್ ಅಪಿಯರ್ ಆಗೋಯ್ತಲ್ಲ ನಿಮ್ಗೆ ಎಕ್ಸಾಮ್ಗೆ. ನೆಕ್ಸ್ಟ್ ಪಾರ್ಟ್ ಬಿ ನೋಡೋಣ. ಪಾರ್ಟ್ ಬಿ ಏನಿಲ್ಲ, ಇದು ಮೈನ್ ಇಂಪಾರ್ಟೆಂಟ್ ಆಯಿತಾ. ಇದು ವೆರಿ ಇಂಪಾರ್ಟೆಂಟ್, ಯಾಕಂದರೆ ಇದು ಪಾರ್ಟ್ ಎದಲ್ಲಿ ಬರ್ಬೋದು, ಇಲ್ಲಾಂದರೆ ಪಾರ್ಟ್ ಬಿಯಲ್ಲಿ ಬರ್ಬೋದು. ಸೊ ಎನಿವೇರ್ ಇದು ಮೈನ್ ಇಂಪಾರ್ಟೆಂಟ್ ಆಗುತ್ತೆ, ಬಟ್ ಬರೋದು ಮಾತ್ರ ಕನ್ಫರ್ಮ್ ಇದು. ಮತ್ತು ಎಕ್ಸ್ಪ್ಲೇನ್ ದ ಅರೇ ಔಟ್ ಆಫ್ ದ ಬೌಂಡ್ಸ್ ಆಫ್ ದ ಎಕ್ಸೆಪ್ಷನ್, ಎಕ್ಸ್ಪ್ಲೇನ್ ದ ಪ್ರೋಗ್ರಾಮ್, ವಾಟ್ ಇಸ್ ದ ಡಿಫರೆನ್ಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್ ಆಪ್ಷನ್ ಆಫ್ ಸಿ ಪ್ಲಸ್ ಪ್ಲಸ್, ಎಕ್ಸ್ಪ್ಲೇನ್ ವಿತ್ ಎಕ್ಸಾಂಪಲ್, ಎಕ್ಸ್ಪ್ಲೇನ್ ದ ಫಂಡಮೆಂಟಲ್ ಎಕ್ಸೆಪ್ಷನ್ ಆಫ್ ಸಿ ಪ್ಲಸ್ ಪ್ಲಸ್, ಅನಲೈಸ್ ದ ಬೆನಿಫಿಟ್ಸ್ ಆಫ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್. ಇದಷ್ಟು 3 ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ ಇವೆಲ್ಲ. ಸೊ ಮತ್ತು ಇನ್ನೊಂದು ಏನು 1 2 3 4 ಕ್ವಶನ್ಸ್ ಇದೆ. ಇನ್ ದಿಸ್ 4 ಕ್ವಶನ್ 1 ಕ್ವಶನ್ ಮಾತ್ರ ಅಪೇರ್ ಹಾಕಿ ಹೋಗುತ್ತೆ. ಅದು ಬಂದುಬಿಟ್ಟು 10 ಮಾರ್ಕ್ಸ್ಗೆ. ಪಾರ್ಟ್ 1ಅಲ್ಲಿ 10 ಮಾರ್ಕ್ಸ್ ಬಂತು, ಪಾರ್ಟ್ ಬಿಯಲ್ಲಿ 10 ಮಾರ್ಕ್ಸ್ ಬಂತು. ಅವಾಗೇನು ಎಷ್ಟಾಯಿತು 20 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು ನೀವು ಆ ಥರ. ಈ ಥರ ಆಗುತ್ತೆ. ಈ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿದ್ದಕ್ಕೆ ನಿಮ್ಗೆ ಎಲ್ಲರಿಗೂ ಥ್ಯಾಂಕ್ಸ್. ಇನ್ನೊಂದು ಟಾಪಿಕ್ ಹೇಳ್ತೀನಿ. ಟಾಪಿಕ್ ಹೋಗೋಣ ಮುಂಚೆ ಯಾರನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ ಆಯಿತಾ. ಯಾಕಂದರೆ ಅವರು ಪಾಸ್ ಆಗಬೇಕಲ್ಲ ಎಕ್ಸಾಮು. ಸೊ ಇನ್ನೊಂದು, ನಾನು ಏನು ಈ ಕ್ವಶನ್ಸ್ ಎಲ್ಲ ಕೊಡ್ತಿದ್ದೀನಲ್ಲ ಇದೇ ಕ್ವಶನ್ಸ್ ಎತ್ಕೊಂಡೋಗ್ಬಿಟ್ಟು ಮೀನ್ಸ್ ಸಮ್ ಆಫ್ ದ ಬ್ಯಾಚಸ್ ನಾನು ನೋಡಿದ್ದೀನಿ. ಅದೇ ಮೀನ್ಸ್ ಅವರು 35 ರೂಪೀಸ್ ಅಮೌಂಟ್ ಇಲ್ಲಾಂದರೆ 15 ರೂಪೀಸ್ ಅಮೌಂಟ್ಗೆ ಇದನ್ನ ನಿಮಗೆ ನೀವು ಹೋಗ್ಬಿಟ್ಟು ಅವ್ರ ಗ್ರೂಪಲ್ಲಿ ಜಾಯ್ನ್ ಆಗಿಬಿಟ್ಟು ಇದ್ರ ತೊಗೊಳೋದು ಈ ಥರ ಕೋರ್ಸ್ ಅಂತೆ ಪ್ರತಿದು ಏನು ಮಾಡೋಕ್ಕೆ ಹೋಗ್ಬಿಡಿ. ಟೈಮ್ ವೇಸ್ಟ್ ಆಫ್ ಟೈಮ್. ನಾನು ನಿಮಗೆ ಪ್ರತಿಯೊಂದು ಪ್ರೊವೈಡ್ ಮಾಡ್ತಿದ್ದೀನಿ ಫ್ರೀಯಾಗಿ. ವೈ ಬಿಕಾಸ್ ಆಫ್ ನೋ ಒನ್ ಶುಡ್ ಫೇಲ್ ಇನ್ ವಿಟ್ ಎಕ್ಸಾಮ್ಸ್. ಅದು ನನ್ನ ಮೈನ್ ಪಾಯಿಂಟ್ ಆಗಿರುತ್ತೆ ಓಕೆನಾ. ಅದಾಗಿತ್ತು. ಮತ್ತು ಇನ್ನೊಂದು 115 ಅಂತೆ, ಇದು ಕೂಡ ಯಾವುದೋ ಹೊಸದಾಗಿ ಬಂದಿದೆ. ಈ ಅಮೌಂಟ್ ಎಲ್ಲ ಮೀನ್ಸ್ ಯಾರೋ XYZ
ನನ್ನ ಚಾನಲ್ ಹೆಸರು ಹೇಳೋಕ್ಕೆ ಇಷ್ಟ ಇಲ್ಲ ನನಗೆ. ಮೀನ್ಸ್ ಇವರೆಲ್ಲ ಏನು ಮಾಡ್ತಿದ್ದಾರೆ ಮೀನ್ಸ್ ಮನಿ ಮಾಡ್ತಿದ್ದಾರೆ. ಸೊ ಏನು ನನ್ನ ಕ್ವಶನ್ಸ್ನ ತೊಗೊಂಡ್ಬಿಟ್ಟು ಮೀನ್ಸ್ ಈ 115 ಐ ಡೋಂಟ್ ನೋ ಅಬೌಟ್ ದ್ಯಾಟ್. ಈ 35-15 ಏನಿದೆಲ್ಲ ಇದೆಲ್ಲ ನಮ್ಮದು ಚಾನಲ್ನ ಎತ್ಕೊಂಡೋಗ್ಬಿಟ್ಟು ಮೀನ್ಸ್ ಐ ಹ್ಯಾವ್ ದ ನಂಬರ್ ಆಲ್ಸೋ. ಅವರು ಫೇಲ್ ಆಗಿತ್ತು, ನಾನು ಪ್ಲೀಸ್ ಕೊಡಿ ಅಂದಿದ್ದಕ್ಕೆ ನಾನು ಕ್ವಶನ್ಸ್ ಎಲ್ಲ ಶೇರ್ ಮಾಡಿದ್ದೆ. ಬಟ್ ನೋಡಿದ್ರೆ ಈ ಥರ ಮಾಲ್ ಪ್ರಾಕ್ಟೀಸ್ ಅಂತ ಹೇಳೋಕ್ಕಾಗಲ್ಲ, ಸೋಷಿಯಲ್ ಇಂಜಿನಿಯರಿಂಗ್ ಅಂತಲೂ ಹೇಳೋಕ್ಕಾಗಲ್ಲ ಇದನ್ನು. ಬಟ್ ಇಟ್ಸ್ ಓಕೆ, ಏನಾದರೂ ಅವ್ರಿಗೂ ದುಡ್ಡು ಮಾಡ್ತಿದ್ದಾರೆ. ಬಟ್ ನೀವು ಅದರ ಆ ಟ್ರ್ಯಾಪಲ್ಲಿ ಬೀಳಬೇಡಿ ಅಂತ ಹೇಳ್ತಿದ್ದೀನಿ. ಸೊ ದಟ್ಸ್ ಇಟ್ ಆಗುತ್ತೆ ಈ ವಿಡಿಯೋ. ಮತ್ತು ನಿಮ್ಗೆ ಯಾರು ಮೆಂಬರ್ಶಿಪ್ ಇಂಟ್ರೆಸ್ಟ್ ಇದ್ದರೆ ಮೆಂಬರ್ಶಿಪ್ ತೊಗೋಬೋದು ಇಫ್ ಎನಿ ಒನ್ ವಾಂಟೆಡ್. ದಟ್ಸ್ ಇಟ್ ಫಾರ್ ವಿಡಿಯೋ. ಇವಾಗರು ವಾಚ್ ಮಾಡಿದ್ದೀರಾ ಅಂತ ಹೇಳ್ತಾ ನಿಮಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ದಟ್ಸ್ ಇಟ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್.